ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೀನಿ ಫ್ರೆಂಡ್ಸ್. ಬ್ರಿಂಜಾಲ್ ಫ್ರೈ ಸೂಪರಾಗಿರ್ತದೆ ಫ್ರೆಂಡ್ಸ್. ಇದು ನೀವು ಮಾಡಿ ತಿಂದರೆ ಗೊತ್ತಾಗೋದು ಇದರ ಟೇಸ್ಟ್ ಹೇಗಿರ್ತದೆ ಅಂದರೆ, ನೀವು ಫಿಶ್ ಫ್ರೈಯನ್ನು ಮರಿತೀರಾ ಆ ಥರ ಇರ್ತದೆ. ಒಂದು ಫ್ರೈ ಸೈಡಿಗೆ ಇದ್ದರೆ ಸಾಕು ಫ್ರೆಂಡ್ಸ್, ನಾವು ಒಂದು ಪ್ಲೇಟನ್ನು ಖಾಲಿ ಮಾಡ್ತೇವೆ. ಆ ಥರ ಚೆನ್ನಾಗಿರ್ತದೆ. ಒಂಥರ ಹುಳಿಯಾಗಿರ್ತದೆ, ಖಾರವಾಗಿರ್ತದೆ, ಒಂದು ಅದ್ಭುತವಾದ ಒಂದು ರುಚಿಯನ್ನು ಕೊಡ್ತದೆ ನಮಗೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ, ಗೊತ್ತಾಗ್ತದೆ. ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹಾಗೆ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನೋಡಿ, ಸೂಪರಾಗಿರ್ತದೆ ಫ್ರೆಂಡ್ಸ್. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರ್ತದೆ ಅಲ್ವಾ? ಹಾಗಾಗಿ ತುಂಬ ಚೆನ್ನಾಗಿ ಅದ್ಭುತವಾದ ರುಚಿಯೊಂದಿಗೆ ನಮಗೆ ನಾಲ್ಗಿಗಂತೂ ಒಂದು ಹಬ್ಬ ಅಂತ ಹೇಳ್ಬೋದು. ಈ ಥರ ಒಂದು ರೆಸಿಪಿ ನಾವು ಮಾಡಿ ತಿಂದರೆ ನಮಗೆ ನಾಲ್ಗಿಗೆ ಹಬ್ಬ ಅಲ್ವಾ? ಹಾಗಾಗಿ ನೀವು ಒಮ್ಮೆ ಮಾಡಿ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಬ್ರಿಂಜಾಲ್ ಬದನೆಕಾಯಿ ಫ್ರೈ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 7 ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದನ್ನು ನಾನು ಬಿಸಿ ನೀರಿಗೆ ಹಾಕಿ 10 ನಿಮಿಷ ಇಟ್ಟಿದ್ದೇನೆ ಆಯಿತಾ. ಹಾಟ್ ವಾಟರಲ್ಲಿ 10 ಮಿನಿಟ್ಸ್ ಇಟ್ಟಿದ್ದೇನೆ. 7 ಚಿಲ್ಲಿ ಇದೆ ಇದರಲ್ಲಿ. 10ರಿಂದ 12 ಗಾರ್ಲಿಕ್ ಇದೆ. ಇದು ಫ್ರೆಂಡ್ಸ್ 1 ಟೀ ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. 1/4 ಟೀ ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ. ಹಾಗೆ ಅರ್ಧ ಲೆಮನ್ ತಗೊಂಡಿದ್ದೇನೆ. ಹಾಗೆ ಸಾಲ್ಟ್ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಬೇಕಾಗ್ತದೆ. ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಫ್ರೆಂಡ್ಸ್ ಆಯಿತಾ. ಒಂದು ಸ್ಮಾಲ್ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಎಲ್ಲ ಕೂಡ ಹಾಕ್ಕೊಳ್ಳುವ. ಚಿಲ್ಲಿ ಒಂದು 10 ನಿಮಿಷ ಹಾಕಿಟ್ರೆ ತುಂಬ ಸಾಫ್ಟ್ ಆಗ್ತದೆ ಫ್ರೆಂಡ್ಸ್ ಆಯಿತಾ. ಅದಕ್ಕೋಸ್ಕರ ನಾವು ಬಿಸಿ ನೀರಿಗೆ ಹಾಕಿಡಬೇಕಾಗ್ತದೆ. ಅದು ರುಬ್ಲಿಕ್ಕೆ ಈಸಿ ಆಗ್ತದೆ ಮತ್ತು ಸಾಫ್ಟ್ ಆಗಿರ್ತದಲ್ವ, ಹಾಗಾಗಿ. ಹಾಗೆ ರುಚಿಗೆ ತಕ್ಕ ಉಪ್ಪು ಸೇರಿಸ್ತೇನೆ. ಹಾಗೆ ಲೆಮನ್ ಜ್ಯೂಸ್ ಹಾಕ್ತೇನೆ ಫ್ರೆಂಡ್ಸ್ ಆಯಿತಾ. ಈಗಲೇ ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಎಲ್ಲ ಒಟ್ಟಿಗೆ ಬ್ಲೆಂಡ್ ಆಗ್ತದೆ ಅಲ್ವಾ, ಹಾಗಾಗಿ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಇದೇ ನೆನೆಸಿದಂಥ ವಾಟರೇ ಆ್ಯಡ್ ಮಾಡ್ತೇನೆ, ಚಿಲ್ಲಿ ನೆನೆಸಿದಂಥ ವಾಟರ್. ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳಿ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಪೇಸ್ಟ್ ಮಾಡ್ಕೊಂಡು ತರ್ತೇನೆ. ನೋಡಿ ಫ್ರೆಂಡ್ಸ್, ಸ್ಮೂತಾಗಿ ಪೇಸ್ಟ್ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಫ್ರೆಂಡ್ಸ್ ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟಿದೆ. ಇದನ್ನು ಹಾಕ್ಕೊಳ್ಳುವ, ರೈಸ್ ಫ್ಲೋರ್. ಇದು ಹಾಕೋದ್ರಿಂದ ಮಸಾಲ ಒಂದು ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಫ್ರೆಂಡ್ಸ್ ಆಯಿತಾ. ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ. ಈಗ ಹಳದಿ ಪೌಡರ್ ಹಾಕ್ಕೊಳ್ತೇನೆ ಸ್ವಲ್ಪ, 1/4 ಟೀ ಸ್ಪೂನ್ ಹಾಕ್ಕೊಳ್ತೇನೆ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪು ಕೂಡ ಒಂದು ಸರಿ ಚೆಕ್ ಮಾಡಿಕೊಳ್ಳಿ, ಬೇಕಿದ್ದರೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ನಾವೀಗ ನಮ್ಮ ಬ್ರಿಂಜಾಲ್ ಕಟ್ ಮಾಡಿಕೊಳ್ಳುವ, ಬದನೆಕಾಯಿಯನ್ನು ಕಟ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, 1 ಬ್ರಿಂಜಾಲ್ ತಗೊಂಡಿದ್ದೇನೆ, ಬದನೆಕಾಯಿ ಗುಳ್ಳ ಅಂತ ಹೇಳ್ತೇವೆ ನಾವು. ಇದನ್ನು ಕಟ್ ಮಾಡಿಕೊಳ್ಳುವ. ಇದು ಬೇಡ. ಹೀಗೆ ಕಟ್ ಮಾಡಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಎಳೆಯದಾಗಿದೆ ನೋಡಿ. ಈಗ ಇದೇ ಥರ ರೌಂಡಾಗಿ ಕಟ್ ಮಾಡ್ಕೊಳ್ತೇನೆ ಎಲ್ಲವನ್ನು ಕೂಡ. ನೋಡಿ ಫ್ರೆಂಡ್ಸ್, ಎಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈಗ ಈ ಸ್ಲೈಸಸ್ ಇದೆಯಲ್ವಾ, ಇದನ್ನು ಸ್ವಲ್ಪ ಹೀಗೆ ಕಟ್ ಮಾಡಿಕೊಳ್ಳುವ. ಖಾರೆಲ್ಲ ಚೆನ್ನಾಗಿ ಹಿಡಿತದೆ. ನೋಡಿ, ಇದೇ ಥರ ಎಲ್ಲವನ್ನು ಕಟ್ ಮಾಡ್ಕೊಳ್ಬೇಕಾಗ್ತದೆ. ನಾನೆಲ್ಲವನ್ನು ಕಟ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ಇದೇ ಥರ. ಫ್ರೆಂಡ್ಸ್, ಈಗ ಬ್ರಿಂಜಾಲ್ ಸ್ಲೈಸ್ ಉಂಟಲ್ಲ, ಇದಕ್ಕೆ ನಾವು ಮಸಾಲೆ ಹಚ್ಚೋಣ.
ನಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳಿ. ಇದೇ ಥರ ಎಲ್ಲವನ್ನು ಹಚ್ಕೊಳ್ತೇನೆ ಫ್ರೆಂಡ್ಸ್, ಆಯಿತಾ? ಒಂದು ಪ್ಲೇಟಿಗೆ ಇಟ್ಕೊಳ್ಳುವ, ಪ್ಲೇಟ್ ಮೇಲೆ ನಾನು ಎಲ್ಲವನ್ನು ಹಚ್ಕೊಳ್ತೇನೆ ಹಾಗೆ. ಫ್ರೆಂಡ್ಸ್ ನೋಡಿ, ಎಲ್ಲವನ್ನು ಹಚ್ಚಿಟ್ಕೊಂಡಿದ್ದೇನೆ, ಮಸಾಲೆ ಎಲ್ಲ ಹಚ್ಕೊಂಡಿದ್ದೇನೆ. ಈಗ ಒಂದು ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾನು ಇಲ್ಲಿ ಕೊಕೊನಟ್ ಆಯಿಲ್ ಹಾಕ್ತೇನೆ. ಕೊಕೊನಟ್ ಆಯಿಲಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ, ನಾನು ಹಾಕ್ತೇನೆ ಬ್ರಿಂಜಾಲ್. ಇದು ದೊಡ್ಡದಿದೆ ಅಲ್ವಾ, ಒಂದೊಂದೇ ಹಾಕಿದರೆ ಸಾಕಾಗ್ತದೆ, ಮತ್ತು ಇನ್ನೊಂದು ಹಾಕಲಿಕ್ಕೆ ಜಾಗ ಇಲ್ಲ ಅಲ್ವಾ, ಹಾಗಾಗಿ ಒಂದೊಂದೇ ಹಾಕಿ ಮಾಡ್ತೇನೆ ನಾನು. ಇದು ಒಂದೊಂದು ಕಡೆ 3-3 ನಿಮಿಷ ಫ್ರೈ ಆಗಬೇಕು ಫ್ರೆಂಡ್ಸ್, ಆಯಿತಾ? 3 ನಿಮಿಷಕ್ಕೆ ಚೆನ್ನಾಗಿ ಫ್ರೈ ಆಗ್ತದೆ. ಬ್ರಿಂಜಾಲ್ ಸಾಫ್ಟ್ ಅಲ್ವಾ, ಬೇಗ ಫ್ರೈ ಆಗ್ತದೆ. ಓಕೆ ಫ್ರೆಂಡ್ಸ್, ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಕಡೆ ಮಾಡುವ. ಘಮ ಅಂತೂ ತುಂಬ ಅದ್ಭುತವಾಗಿ ಬರ್ತಾಯಿದೆ ಫ್ರೆಂಡ್ಸ್, ಟೇಸ್ಟು ಹಾಗೆ ತುಂಬ ಚೆನ್ನಾಗಿರ್ತದೆ. ನೀವು ದಾಲ್ ಜೊತೆ ಹಾಗೆ ರಸಮ್ ಜೊತೆ ಎಲ್ಲ ಸೈಡ್ ಡಿಶ್ ಆಗಿ ತಿನ್ಬೋದು, ತುಂಬ ಚೆನ್ನಾಗಿರ್ತದೆ. ಮತ್ತು ಬಾಯ್ಲ್ಡ್ ರೈಸ್ ಗಂಜಿ ಉಂಟಲ್ಲ, ಅದ್ರ ಜೊತೆ ಅಂತೂ ತುಂಬ ಅದ್ಭುತವಾಗಿ ಸೂಟ್ ಆಗುವಂಥ ಒಂದು ಬ್ರಿಂಜಾಲ್ ಫ್ರೈ ಸೂಪರ್ ಆಗಿರ್ತದೆ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ, 3 ನಿಮಿಷ ಫ್ರೈ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತುಂಟಾ? ಅದು ಕೊಕೊನಟ್ ಆಯಿಲಲ್ಲಿ ಮಾಡಿದ್ದಲ್ವ ಫ್ರೈ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನನಗೆ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನೀವು ಹೇಳಿ, ಆಯಿತಾ? ನೋಡಿ, ಸೂಪರಾಗಿರ್ತದೆ ಫ್ರೆಂಡ್ಸ್. ನಮಗೆ ರಸಮ್ ಜೊತೆ ಎಲ್ಲ ಒಂದು ಫ್ರೈ ಇದ್ದರೆ ಸಾಕು, ಬ್ರಿಂಜಾಲ್ ಫ್ರೈ ಒಂದಿದ್ದರೆ ಸಾಕು, ಅಷ್ಟು ಚೆನ್ನಾಗಿರ್ತದೆ ಊಟಕ್ಕೆ.